ಇದು ನನ್ನ ಮೊದಲನೇ ಸಿನಿಮಾ RK ಪುರಂలో ಅಂತ. ಆ್ಯಕ್ಚುಲಿ ನನಗೆ ತೆಲುಗು ಬರಲ್ಲ, ಅಂಥದ್ರಲ್ಲಿ ಡೈರೆಕ್ಟರ್ ಸರ್ ನನ್ನ ಚಾಯ್ಸ್ ಮಾಡಿ ನನಗೊಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಮೊದಲಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ನೀವೆಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತೀನಿ. ಮೇಡಮ್, ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಹಾಗಿತ್ತು, ಟೀಮ್ ಹೇಗೆ ಬರ್ತಿದ್ದಾರೆ? ತೆಲುಗು ಟೀಮಲ್ಲಿ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದೀನಿ ನಾನು. ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು. ಒಳ್ಳೆ ಡೈರೆಕ್ಟರ್ ಕೂಡ ರವಿ ಸರ್ ಪ್ರೊಡ್ಯೂಸ್ ಮಾಡಿರೋದು. ರವಿ ಸರ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನೀವು ಎಲ್ಲರೂ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತೀನಿ. ಮೇಡಮ್, ನಿಮ್ಮದು ಫಸ್ಟ್ ಮೂವಿನ ಆನ್ ಸ್ಕ್ರೀನ್ ಬರ್ತಾ ಇರೋದು ಹಾಗೆ ಮೇಡಮ್? ಹೌದು, ಇದೇ ಫಸ್ಟ್ ಮೂವಿ ನಮ್ಮದು ರಿಲೀಸ್ ಆಗಿರೋದು. ಸೊ ಇವತ್ತು ನಿಮ್ಮ ಫ್ಯಾಮಿಲಿ ಜೊತೆ ನೀವು ಮೂವಿ ನೋಡಿದ್ರಿ, ಹೇಗಿದೆ ಎಕ್ಸ್ಪೀರಿಯನ್ಸು? ತುಂಬ ಖುಷಿ ಆಯಿತು ನನಗೆ. ಆ್ಯಕ್ಚುಲಿ ಇದು ಫಸ್ಟ್ ಸಿನಿಮಾ ಆಗಿರೋದ್ರಿಂದ ನನ್ನ ಅಮ್ಮ, ನನ್ನ ಅಕ್ಕನ ಮಕ್ಕಳು ಎಲ್ಲರೂ ಬಂದು ನೋಡಿದ್ದೀವಿ. ತುಂಬ ಖುಷಿ ಆಗ್ತದೆ. ಸೊ ಆಡಿಯನ್ಸ್ಗೆ ಕೊನೆದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಯಾಕೆ ಮಾಡಬೇಕು ಸಿನಿಮಾ? ದಯವಿಟ್ಟು ಎಲ್ಲರೂ ಬಂದು ಮೂವಿ ನೋಡಿ, ಒಂದೊಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಇವಾಗೆಲ್ಲ ನಡೀತಿರೋ ಪ್ರಕಾರ ಈಗ ಹೆಣ್ಮಕ್ಳು ಒಬ್ಬೊಬ್ಬರೇ ಓಡಾಡೋದು ತುಂಬ ಕಷ್ಟ ಆಗಿದೆ. ಅಂಥವ್ರಿಗೆ ಒಂದೊಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ನೀವೆಲ್ಲರೂ ಬಂದು ಥಿಯೇಟ್ರಲ್ಲಿ ಮೂವಿ ನೋಡಿದ್ರೆ ನಿಮಗೂ ಅರ್ಥ ಆಗುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಅವ್ರಿಗೆ ಏನು ಮಾತಾಡ್ಸ್ಬೇಕು? ಮೊದಲನೇ ಮೂವಿ ನಮ್ಮ ಅಪ್ಪ ಚೆನ್ನಾಗಿ ಮಾಡಿದ್ದಾರೆ. ಮೊದಲನೇ ಮೂವಿ ಚೆನ್ನಾಗಿ ಮಾಡಿದ್ದಾಳೆ, ಚೆನ್ನಾಗಿ ಬಂದಿದೆ, ಖುಷಿ ಆಗುತ್ತೆ ನಮ್ಮ ಮಗಳು ನೋಡಿ. ಸೊ ನಿಮ್ಮ ಮಗಳನ್ನ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ, ನಿಮಗೆ ಹೇಗೆ ಅನಿಸ್ತಾ ಇದೆ? ಎಲ್ಲ ಸಂಬಂಧಿಕರು ಖುಷಿ ಆಗುತ್ತೆ. ಎಲ್ಲ ನಮ್ಮ ಸಂಬಂಧಿಕರು ನೋಡ್ರಿ, ಪ್ರೋತ್ಸಾಹಿಸಿ ಅಂತ ಹೇಳ್ತಾರೆ. ತುಂಬ ಧನ್ಯವಾದಗಳು. ಮತ್ತೆ ಇದು ನಮಗೆ ಈಗ ತುಂಬ ಖುಷಿ ಆಗ್ತಿದೆ. ಯಾವ ಮೂವಿ ನೋಡಿದ್ರಿ? ಏನು ಅನಿಸ್ತು? ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸು? RK ಪುರಂನಲ್ಲಿ ಮೂವಿ ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಮೆಸೇಜ್ ಇದೆ. ಸೊ ಆಡಿಯನ್ಸ್ಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಹೇಗಿದೆ? ಬಂದು ಮೂವಿ ನೋಡಿ ಸಪೋರ್ಟ್ ಮಾಡಿದ್ದಾರೆ. ಓಕೆ, ತುಂಬ ಧನ್ಯವಾದ.